ಸಂಸತ್ನ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ. ಇವತ್ತಿಂದ 19ನೇ ತಾರೀಕು ತನಕ ಅಧಿವೇಶನ ನಡೆಯುತ್ತೆ. ಈ ಅಧಿವೇಶನದ ಮುನ್ನ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ರು. ವಿಪಕ್ಷಗಳು ಸೋಲಿನ ನಿರಾಶೆಯಿಂದ, ಹತಾಶೆಯಿಂದ ಹೊರಗಡೆ ಬರಬೇಕು. ಇನ್ನೂ ಕೂಡ ಹತಾಶೆ, ನಿರಾಶೆಯಿಂದ ಹೊರಗಡೆ ಬಂದಿಲ್ಲ. ಆದ್ರೆ ಒಂದು ಸಂಸತ್ ನಡೆಯೋ ಸಂದರ್ಭದಲ್ಲಿ ಜನರ ಕಷ್ಟಗಳ ಬಗ್ಗೆ ನಾವು ಮಾತಾಡ್ಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಅದಕ್ಕೆ ವಿಪಕ್ಷ ಸಹಕರಿಸಬೇಕು ಅಂತ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಇವತ್ತು ಅಧಿವೇಶನ ಆರಂಭ ಆಗ್ತಾ ಇದ್ದಂತೆ ಕೆಲವು ಘಟನೆಗಳು ನಡೀತು. ಪ್ರಮುಖವಾಗಿ ಬಿಹಾರದ ನಂತರದಲ್ಲಿ ಕೆಲವು ರಾಜ್ಯಗಳಲ್ಲಿ ಚುನಾವಣಾ ಆಯೋಗ ನಡೆಸಿರುವ ಎಸ್ಐಆರ್‌ಗೆ ಸಂಬಂಧಪಟ್ಟಂತೆ ಬಿಎಲ್ಒಗಳ ಆತ್ಮಹತ್ಯೆ ಕುರಿತು ವಿಪಕ್ಷಗಳು ಪ್ರಶ್ನೆ ಮಾಡಿದ್ವು. ಇದೇ ವಿಚಾರಕ್ಕೆ ಮೊದಲಿಗೆನೆ ಗದ್ದಲ ಉಂಟಾಯಿತು. ಅನಂತರ ಮುಂದೂಡಿಕೆ ಮಾಡಲಾಯಿತು. ಮತ್ತೆ ವಾಪಸ್ ಸದನ ಸೇರಿದ ಸಂದರ್ಭದಲ್ಲೂ ಅದೇ ಗಲಾಟೆ ಮುಂದುವರಿಯಿತು. ಹಾಗಾಗಿ ಈ ವಿಚಾರ ಬಹಳ ಹೆಚ್ಚು ಚರ್ಚೆ ಆಗ್ತಿದೆ. ಎಸ್ಐಆರ್ ಮತ್ತು ಬಿಎಲ್ಒಗಳ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ. ಇನ್ನೊಂದು ಕಡೆಯಲ್ಲಿ ಇವತ್ತು ಬಹಳ ಒಂದು ವಿಶೇಷವಾದ ಘಟನೆ ನಡೀತು. ರೇಣುಕಾ ಚೌಧರಿ, ಕಾಂಗ್ರೆಸ್ ನಾಯಕಿ, ನಾಯಿಯನ್ನ ಕರ್ಕೊಂಡ್ ಬಂದಿದ್ರು. ಇದಕ್ಕೆ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ರು, ನಾಯಿನ ಯಾಕೆ ಕರ್ಕೊಂಡ್ ಬಂದಿದ್ದೀರಾ ಅಂತಂದ್ರೆ, ಒಳಗಡೆ ನಾಯಿಗಳು ಕೂತಿದ್ದೇವೆ, ಹೊರಗಡೆ ನಾಯಿ ಇರೋದ್ರ ಬಗ್ಗೆ ಮಾತಾಡ್ತಿದ್ದೀರಿ, ಆಡಳಿತವನ್ನ ನಡೆಸ್ತಿರೋರು ಒಳಗಡೆ ಕೂತ ನಾಯಿಗಳು ಅನ್ನೋ ಹೇಳಿಕೆಯನ್ನ ಕೊಟ್ಟು ಇದು ವಿರೋಧ ಪಕ್ಷದ ಆಕ್ರೋಶಕ್ಕೂ ಕೂಡ ಕಾರಣ ಆಯ್ತು. ಎಷ್ಟು ಸಂವಿಧಾನದ ಚೌಕಟ್ಟಿನಲ್ಲಿ ಎಷ್ಟು ಸರಿ ಅನ್ನೋ ಪ್ರಶ್ನೆ ಕೂಡ ಇಲ್ಲಿದೆ. ಅದರ ಜೊತೆಗೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಆರೋಗ್ಯ ಭದ್ರತೆಯಿಂದ ರಾಷ್ಟ್ರೀಯ ಭದ್ರತಾ ಸೆಸ್ ಮಸೂದೆ 2025 ಮಂಡನೆ ಕೂಡ ಮಾಡಿದ್ದಾರೆ. ಈ ಗದ್ದಲದ ನಡುವೆ ಏನಿದೆ ಈ 15-19 ದಿನಗಳಲ್ಲಿ ಏನ್ ಚರ್ಚೆ ಆಗತ್ತೆ? ನಿಜವಾಗ್ಲೂ ಜನರಿಗೆ ಬೇಕಾದ ವಿಚಾರಗಳು ಚರ್ಚೆ ಆಗತ್ತಾ? ಎಸ್ಐಆರ್ ಕುರಿತಂತೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗತ್ತಾ? ವಿಪಕ್ಷಗಳು ಆಡಳಿತ ಪಕ್ಷವನ್ನ ಕಟ್ ಹಾಕೋದಕ್ಕೆ ಇರುವಂತಹ ವಿಚಾರಗಳು ಯಾವ್ದ್ಯಾವ್ದಿದೆ? ಈ ಎಲ್ಲದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಡಾಕ್ಟರ್ ಬಸವರಾಜ್ ಇಟ್ನಾಳ್ ಅವರಿದ್ದಾರೆ. ನಮಸ್ಕಾರ ಇಟ್ನಾಳ್ ಅವರೇ. ನಮಸ್ಕಾರ. ಇವತ್ತಿಂದ ಸಂಸತ್ ಅಧಿವೇಶನ ಆರಂಭ ಆಗಿದೆ. 2-3 ಘಟನೆಗಳಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲೂ ಕೂಡ ವಿಪಕ್ಷಗಳನ್ನ ತಿಳಿದಿದ್ದಾರೆ. ಸೋಲಿನ ಹತಾಶೆಯಿಂದ ಇನ್ನೂ ಹೊರಗಡೆ ಬಂದಿಲ್ಲ ಅಂತ. ರೇಣುಕಾ ಚೌಧರಿ ಅವರ ವಿಚಾರ ಜೊತೆಗೆ ಎಸ್ಐಆರ್ ಕುರಿತಂತೆ ವಿಪಕ್ಷಗಳ ಪ್ರತಿಭಟನೆ. ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಈಗ ಪ್ರಧಾನಮಂತ್ರಿಗಳು ಇನ್ನು ಸಂಸತ್ತಿನ ಸದನ ಶುರುವಾಗಿದ್ದ ಮುಂಚೆನೆ ಹೊರಗಡೆ ಭಾಷಣ ಮಾಡ್ತಾ ಹೇಳ್ತಾರೆ, ಒಳಗಡೆ ನೀವು ನಾಟಕ ಮಾಡಬಾರ್ದು, ಡ್ರಾಮಾ ಮಾಡಬಾರ್ದು. ವಿರೋಧ ಪಕ್ಷಗಳು ತಮ್ಮ ಚುನಾವಣಾ ಸೋಲಿಂದ ತುಂಬಾ ನಿರಾಸೆ ಆಗ್ಬಿಟ್ಟಿದ್ದಾವೆ. ಆ ನಿರಾಸೆಯನ್ನ, ಆ ದುಃಖವನ್ನ, ಆ ಕೋಪವನ್ನ ಸಂಸತ್ತಿನಲ್ಲಿ ಡ್ರಾಮಾ ಮಾಡಿ ತೀರ್ಸ್ಕೋಬಾರ್ದು ಹಾಗೆ ಅಂತ ಹೇಳ್ತಾರೆ. ದಟ್ ಈಸ್ ಇನ್ ವೆರಿ ಬ್ಯಾಡ್ ಟೇಸ್ಟ್. ಯಾಕಂದ್ರೆ ಸಂಸತ್ತು ಪ್ರಧಾನಮಂತ್ರಿಯ ದರ್ಬಾರ್ ಅಲ್ಲ, ಅದು ಆಡಳಿತ ಪಕ್ಷ ದರ್ಬಾರ್ ಅಲ್ಲ, ಅದು ವಿರೋಧ ಪಕ್ಷಕ್ಕೂ ಸೇರಿದ ಒಂದು ವೇದಿಕೆ. ಅದು ಪ್ರತಿಯೊಂದು ವಿರೋಧ ಪಕ್ಷ, ಆ ಒಂದು ವಿರೋಧ ಪಕ್ಷಕ್ಕೆ 2 ಸೀಟ್ ಇರಲಿ, 1 ಸೀಟ್ ಇರಲಿ, ಇಟ್ ಬಿಲಾಂಗ್ಸ್ ಟು ಎವ್ರಿಬಡಿ. ಪ್ರೈಮ್ ಮಿನಿಸ್ಟರ್ ಡಸ್ ನಾಟ್ ಓನ್ ಪಾರ್ಲಿಮೆಂಟ್. ಸೊ ಹೀಗಿರುವಾಗ ವಿರೋಧ ಪಕ್ಷಗಳು ಹೇಗೆ ಏನು ಅಂತ ಇನ್ನು ಸಂಸತ್ತು ಶುರುವಾಗಿದ್ದ ಮುಂಚೆನೆ ಈ ತರ ಒಂದು ಪೂರ್ವ ಪೀಡಿತ ಒಂದು ಹೇಳಿಕೆ ಕೊಡೋದಿದೆಯಲ್ಲ, ಇಟ್ ಈಸ್ ನಾಟ್ ಎಟ್ ಆಲ್ ಇನ್ ಗುಡ್ ಟೇಸ್ಟ್. ಇಟ್ ಇಸ್ ನಾಟ್ ವೆಲ್ಕಮ್ ಎಟ್ ಆಲ್. ಒಂದು. ಆಮೇಲೆ ರೇಣುಕಾ ಚೌಧರಿ ತಮ್ಮ ಸಾಕು ನಾಯಿಯನ್ನ ಕಾರಲ್ಲಿ ತಗೊಂಡ್ಬಂದ್ರಲ್ಲ, ಆ ಒಂದು ನಾಯಕ ಬಗ್ಗೆ ಅಥವಾ ಈ ಬೇರೆ ಯಾವುದೇ ವಿಚಾರದ ಬಗ್ಗೆ ಮಾತಾಡೋಕೆ, ಅಥವಾ ಯಾರೋ ಒಬ್ಬ ರಾಜಕಾರಣಿಗಳೆಲ್ಲ ಕೇವಲ ಅವ್ರ ನಾಯಿಗಳು ಹಾಗೆ ಹೇಳುವಂತ ಚುನಾವಣಾ ಭಾಷೆಗಳನ್ನ ನಾವು ಕೇಳಿದ್ದೇವೆ. ಚುನಾವಣಾ ಭಾಷೆಗಳಲ್ಲಿ ಕೂಡ ಇಟ್ ಇಸ್ ನಾಟ್ ರಿಯಲಿ ಸಂಸದೀಯ ಭಾಷೆ ಅಲ್ಲ. ಅಂತದ್ರಲ್ಲಿ ಸಂಸತ್ತಿಗೆ ನಾಯನ ಕರ್ಕೊಂಡು ಇಟ್ ಈಸ್ ರಿಯಲಿ ಎಕ್ಸ್ಟ್ರೀಮ್, ಬಹಳ ಎಕ್ಸ್ಟ್ರೀಮ್ ಅದು. ಅದರಿಂದ ಸಂಸತ್ತಿನ ಮರ್ಯಾದೆ ಕಡಿಮೆ ಆಗುತ್ತೆ ಮತ್ತು ರೇಣುಕಾ ಚೌಧರಿ ಅವರ ಘನತೆ ಕೂಡ ಕಡಿಮೆ ಆಗುತ್ತೆ ಈ ತರದ ಒಂದು ನಡವಳಿಕೆಯಿಂದ. ರೇಣುಕಾ ಚೌಧರಿ ಬಹಳ ಹಿರಿಯ ಸಂಸದೀಯ ಪಟು, ಬಹಳ ಹಿರಿಯ ಸಂಸದೆ ಆಕೆ. ಹೀಗಿರುವಾಗ ಸ್ವಲ್ಪ ತಮ್ಮ ಹಿರಿತನಕ್ಕೆ ಅನುಗುಣವಾಗಿ ನಡ್ಕೊಂಡಿದ್ರೆ ಚೆನ್ನಾಗಿರೋದು. ಥರ್ಡ್ ಒನ್, ನೀವು ಎಸ್ಐಆರ್ ಬಗ್ಗೆ, ಬಿಎಲ್ಒ ಡೆತ್ಗಳ ಬಗ್ಗೆ ಮಾತಾಡಿದ್ರಿ. ಈ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನಿದೆ, ಸುಮಾರು 12 ರಾಜ್ಯಗಳಲ್ಲಿ ಆಗ್ತಾ ಇದೆ. ಇದು ಬಹಳ ಮೂಲಭೂತವಾದ ಪ್ರಜಾಪ್ರಭುತ್ವಕ್ಕೆ ಮೂಲಭೂತವಾದ ಒಂದು ಎಲೆಕ್ಟ್ರಲ್ ಕಾಲೇಜ್ ಏನಿದೆ, ಅದನ್ನ ಮರುಪರಿಷ್ಕರಣೆ ಮಾಡುವಂತ ಒಂದು ಪ್ರಕ್ರಿಯೆ. ಈ ವಿಚಾರವಾಗಿ ಚರ್ಚೆ ಮಾಡಬಾರ್ದು ಅಂದ್ರೆ ಅದೆಂತ ಮಾತು? ಇನ್ನೇನ್ ಚರ್ಚೆ ಮಾಡೋಣ? ಆಮೇಲೆ ವಿರೋಧ ಪಕ್ಷಗಳು ಇಂಥದನ್ನೇ ಚರ್ಚೆ ಮಾಡಬೇಡಿ ಅಂತ ಹೇಳೋದು ಆಡಳಿತ ಪಕ್ಷಕ್ಕೆ ಕೆಲಸ ಅಲ್ಲ. ಆ ವಿರೋಧ ಪಕ್ಷಗಳು ತಪ್ಪು ಮಾಡಿದ್ರೆ ಅದನ್ನ ನೋಡೋಕ್ ಜನ ಇದ್ದಾರೆ. ವಿರೋಧ ಪಕ್ಷಗಳು ತಮ್ಮ ಗಣತೆಗೆ ತಕ್ಕುದಾದ ಅಲ್ಲದ ವಿಚಾರವನ್ನ ಅಥವಾ ಜನರಿಗೆ
ಅಪ್ರಿಯವಾದ ವಿಚಾರಗಳನ್ನ ಚರ್ಚೆ ಮಾಡಿದ್ರೆ ಅದನ್ನ ಜನ ನೋಡ್ತಾರೆ. ಬಟ್ ಇಂಥದನ್ನೇ ಮಾಡಿ ಅಂತ ಹೇಳೋದಕ್ಕೆ ಆಡಳಿತ ಪಕ್ಷ ಬೇಕಿಲ್ಲ. ಆಡಳಿತ ಪಕ್ಷ ತನ್ನ ಪಕ್ಷವನ್ನು ನಿಭಾಯಿಸ್ಕೊಂಡ್ರೆ ಸಾಕು. ಆಡಳಿತ ಪಕ್ಷ ವಿರೋಧ ಪಕ್ಷವನ್ನು ನಿಭಾಯಿಸುತ್ತಿದೆಯಲ್ಲ, ದಟ್ ಈಸ್ ರಿಯಲಿ ರಿಡಿಕ್ಯುಲಸ್. ಓಕೆ, ಇಲ್ಲಿ ತನಕ ಸುಮಾರು ಈಗ ನಡೀತಿರೋ ಪ್ರಕ್ರಿಯೆಯಲ್ಲಿ SIR ಪ್ರಕ್ರಿಯೆಯಲ್ಲಿ ಇಲ್ಲಿ ತನಕ 30ಕ್ಕಿಂತ ಹೆಚ್ಚಿನ BLOಗಳು ಸಾವಿಗೆ ಶರಣಾಗಿದ್ದಾರೆ. ಇವತ್ತು ಒಂದು ಡೆತ್ ಆಗಿದೆ. ಈ ಹೊತ್ತಲ್ಲಿ ಮತ್ತೆ ಅಸ್ಸಾಂ ಅಲ್ಲಿ ಮುಂದಿನ ವರ್ಷ ಚುನಾವಣೆ ಇದೆ. ಅಲ್ಲಿ ಬೇರೆ ಏನೋ ಕಾರಣ ಹೇಳಿ ಅಲ್ಲಿ SIR ಪ್ರಕ್ರಿಯೆಯನ್ನ ನಡೆಸ್ತಾ ಇಲ್ಲ. ಪಶ್ಚಿಮ ಬಂಗಾಳ ಅಂದ್ರೆ ಬಿಜೆಪಿ ಏತರ ಸರ್ಕಾರಗಳು ಎಲ್ಲೆಲ್ಲಿದ್ವೋ ಅಲ್ಲೆಲ್ಲ SIR ನಡೀತಾ ಇದೆ. ಆ ಎಲ್ಲ ಸರ್ಕಾರಗಳ ಮತ್ತು ನಾಯಕರ ಆರೋಪ ಏನು ಅಂತಂದ್ರೆ ಚುನಾವಣೆಯನ್ನು ತಿರ್ಚೋದಕ್ಕಾಗಿನೇ ಚುನಾವಣಾ ಆಯೋಗದ ಮುಖಾಂತರ ಕೇಂದ್ರ ಸರ್ಕಾರ ಈ ತರದಲ್ಲಿ ಮಾಡಿಸ್ತಿದೆ ಅಂತ. ಹಾಗಾಗಿ ಇದು ಚರ್ಚೆ ಆಗಲೇಬೇಕಾದ ಪ್ರಮುಖ ವಿಚಾರನೆ. ಯಾಕೆಂದ್ರೆ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಕಪಿಲ್ ಸಿಬಲ್ ಹಾಗೇನೆ ಅಭಿಷೇಕ್ ಮನು ಸಿಂಘ್ವಿ ಅದನ್ನೇ ಎತ್ತಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿಯ ಪೌರತ್ವವನ್ನ ನಿರ್ಧಾರ ಮಾಡೋದಕ್ಕೆ ಒಬ್ಬ ಶಾಲಾ ಶಿಕ್ಷಕನಿಗೆ ನೀವು ಹೇಗೆ ಅಧಿಕಾರ ಕೊಟ್ಟಿದ್ದೀರಿ? BLOಗಳು ಅಂತಂದ್ರೆ ಶಾಲಾ ಶಿಕ್ಷಕರೇ ಆಗ್ತಾರೆ, ಅವ್ರಿಗೆ ಹೇಗೆ ಅಧಿಕಾರ ಕೊಟ್ಟಿದ್ದೀರಿ ಅಂತ. ಇಷ್ಟೆಲ್ಲ ಸಮಸ್ಯೆಗಳಿಗಿರುವಾಗ ಅದು ಚರ್ಚೆ ಆಗಬೇಕಾ? ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಪಾಯಿಂಟ್ ಆಫ್ ವ್ಯೂ ಏನು? ಮತ್ತೆ ಈ ವಿಚಾರದಲ್ಲಿ ವಿಪಕ್ಷಗಳು ಆಡಳಿತ ಪಕ್ಷವನ್ನ ಕಟ್ ಹಾಕ್ಬೋದಾ? ಈಗ ಕೋರ್ಟ್ ಅಲ್ಲಿ ಕಪಿಲ್ ಸಿಬ್ಬಲ್ ಆಗ್ಲಿ ಅಭಿಷೇಕ್ ಮನು ಸಿಂಘ್ವಿ ವಾದ ಕರೆಕ್ಟ್ ಆಗಿದೆ. ಈ ಒಂದು ಪ್ರಕ್ರಿಯೆಯನ್ನ SIR ಪ್ರಕ್ರಿಯೆಯನ್ನ ಚುನಾವಣಾ ಫಲಿತಾಂಶ ತಿರುಚೋದಕ್ಕೆ ಮತ್ತೆ ಬೇರೆ ಉದ್ದೇಶಕ್ಕೆ ಮಾಡಿದ ದಟ್ ಈಸ್ ಅ ಕ್ವಶನ್ ಆಫ್ ಕಾನ್ಸಿಕ್ವೆನ್ಸ್ ಅಂಡ್ ಇಂಟೆನ್ಷನ್. ಅದನ್ನ ನಾವು ಡಿಬೇಟ್ ಮಾಡ್ಬೇಕಾಗಿಲ್ಲ. ಫಂಡಮೆಂಟಲಿ ಬಹಳ ಬಲವಾದ ವಾದ ಏನು ಅಂದ್ರೆ ಈ ಒಂದು ಪ್ರಜಾಪ್ರಭುತ್ವದ ಮೂಲ ದ್ರವ್ಯ ಮತದಾರನ ಮತದಾನದ ಹಕ್ಕು. ಅದು ಫಂಡಮೆಂಟಲ್. ಅದು ಯಾರು ಮತದಾರರು ಯಾರು ಮತದಾರ ಅಲ್ಲ ಅನ್ನೋ ತೀರ್ಮಾನ ಮಾಡೋ ವಿಚಾರ ಇದೆಯಲ್ಲ, ಅದನ್ನ ಒಬ್ಬ ಸ್ಕೂಲ್ ಮೇಸ್ಟರ್ ಮಾಡೋದಾದ್ರೆ ಮತ್ತೆ ಇಷ್ಟೆಲ್ಲ ಅಧಿಕಾರಿಗಳು ಯಾಕೆ ಇರಬೇಕು? ಒಂದು ಅದೇ ಸ್ಕೂಲ್ ಮೇಸ್ಟರ್ಗಳು ಈ SIR ಪ್ರೆಷರಿಂದ ಇದೇ ಒತ್ತಡಕ್ಕೋಸ್ಕರನೇ ನಾನು ಆತ್ಮಹತ್ಯೆ ಮಾಡ್ಕೊಂಡು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮಾಡಿ SIR ಮಾಡಿ ರಿವಿಷನ್ ಮಾಡಿ ಮರು ಪರಿಷ್ಕರಣೆ ಆಗ್ಬೇಕು. ಇಂಥ ಧಾವಂತ ಏನಿದೆ ಅದು ವಿರೋಧ ಪಕ್ಷಗಳು ಅಧಿಕಾರದಲ್ಲಿ ಇರುವಂತ ರಾಜ್ಯಗಳಲ್ಲೇ ಮಾಡುವ ಅಗತ್ಯ ಏನಿದೆ? ಆ ತರದ ಒಂದು ಒತ್ತಡ ಏನಿದೆ ನಿಮಗೆ? ಇವೆಲ್ಲ ಪ್ರಶ್ನೆಗಳು ರಾಜಕೀಯ ಪ್ರಶ್ನೆಗಳು. ಆದರೆ ಈ ಮತದಾನದ ಹಕ್ಕನ್ನ ನೀವು ನಿರಾಕರಿಸೋದಕ್ಕೆ ಒಬ್ಬ BLO ಆಗ್ಲಿ ಅಥವಾ ಸ್ಕೂಲ್ ಮೇಸ್ಟರ್ ಆಗ್ಲಿ ಅವನಿಗೆ ಆ ಅಧಿಕಾರ ಕೊಟ್ಟು ಬಿಟ್ರೆ ಅವನು ಮನೇಲಿ ಕೂತ್ಕೊಂಡು ಲಿಸ್ಟ್ ಮಾಡಿ ಬಿಡ್ತಾನೆ. ಒತ್ತಡ ಹಾಕ್ಬಿಟ್ಟಿರ್ತೀರಿ, ಡೆಡ್ ಲೈನ್ ಕೊಟ್ಟಿರ್ತೀರಿ ನೀವು, ನಾಳೆನೇ ಸಬ್ಮಿಟ್ ಮಾಡ್ಬೇಕು, ನಾಳೆನೆಲ್ಲ ಕೊಡ್ಬೇಕು ಅಂತ ಮನೇಲೆ ಕೂತ್ ಲೆಕ್ಕ ಬಿಡ್ತಾರೆ ಅವರು. ಆಮೇಲೆ ಏನಾಗ್ಬಿಟ್ಟಿದೆ ಅಂದ್ರೆ ಮಂಜುಳಾ, ಈಗ ಈ ಎಲ್ಲದರ ಗೊಂದಲ ನಡುವೆ ದೊಡ್ಡ ಗೊಂದಲ ಆಧಾರ್ ಕಾರ್ಡ್ ಇಂದ. ನಿಮ್ಮ ಮನೆಗೆ ಬಂದು ನೀವು ಮತದಾರದ ನಿಮ್ಮ ಐಡೆಂಟಿಟಿ ಕೇಳ್ತಾ ಆಧಾರ್ ಹಿಂದೆ ಬರೆದಿರ್ತಾರೆ. ಇದನ್ನ ಬಹಳ ಹಿಂದಿನ ನಾನು ವಿರೋಧ ಮಾಡಿದ್ದೆ. 12 ವರ್ಷಗಳಿಂದ ಆಧಾರ್ ಕಡೆ ಬರೆದಿರ್ತಾರೆ. ಆಧಾರ್ ಇಸ್ ನಾಟ್ ಪ್ರೂಫ್ ಆಫ್ ಸಿಟಿಸನ್ಶಿಪ್ ಅಂತ. ಇದು ನಾಗರಿಕತೆಯ ಸಬೂಬು ಅಲ್ಲ, ಸಾಕ್ಷಿ ಅಲ್ಲ ಅಂತ ದಾಖಲೆ ಅಲ್ಲ ಅಂತ ಬರೆದಿರ್ತಾರೆ. ಮತ್ತೆ ಅದನ್ನ ತಗೊಂಡು ನಾಗರಿಕತೆ ಕೊಡ್ತಿದ್ದೀರಿ ನೀವು. ಆ ಆಧಾರ್ನ ತಗೊಂಡು ಪಾಸ್ಪೋರ್ಟ್ ಮಾಡಿಸಬಲ್ಲೆ ನಾನು, ಆ ಆಧಾರ್ನ ಇಟ್ಕೊಂಡು ಪ್ಯಾನ್ ಕಾರ್ಡ್ ಮಾಡಿಸಬಲ್ಲೆ, ಆ ಆಧಾರ್ನ ಇಟ್ಕೊಂಡು ನಮ್ಮ ಮತದಾರ ಆಗಬಲ್ಲೆ. ದಿಸ್ ಎಂಟೈರ್ ಥಿಂಗ್ ಇಸ್ ಫಿಲ್ಡ್ ವಿತ್ ಸೋ ಮೆನಿ ಪ್ಯಾರಾಡಾಕ್ಸಸ್. ಅನೇಕ ದ್ವಂದ್ವಗಳಿದಾವೆ ಇಲ್ಲಿ. ಮೊದಲು ನಾವು ಇಲ್ಲಿ ದೇಶದಲ್ಲಿ ನಾಗರಿಕತೆಯ ದಾಖಲೆ ಯಾವುದು ಅದನ್ನ ಡಿಫೈನ್ ಮಾಡಬೇಕು. ನಾಗರಿಕತೆ ದಾಖಲೆ ಯಾರು ಕೊಡ್ತಾರೆ? ಪಾಸ್ಪೋರ್ಟ್ ನಾಗರಿಕತೆ ದಾಖಲೆ 2 ಪಾಸ್ಪೋರ್ಟ್ ಕೊಡಿ, ಕೊಡಕ್ಕಾಗಲ್ಲ. ಪ್ಯಾನ್ ಕಾರ್ಡ್ ನಾಗರಿಕತೆ ದಾಖಲೆ ಅದು ಅಲ್ಲ. ವೋಟರ್ ID ನಾಗರಿಕತೆ ದಾಖಲೆ ಆಗ್ಬೇಕಲ್ವಾ? ನಾಗರಿಕ ಇಲ್ಲದೆ ವೋಟರ್ ID ಕೊಟ್ರಿ ನೀವು, ಅವ್ರ ಮತದಾನ ಹೇಗೆ ಮಾಡ್ತಾನೆ? ಸೊ ಮತದಾನದ ಗುರುತು ಚೀಟಿ ಇದೆಯಲ್ಲ, ಅದನ್ನು ನಾಗರಿಕತೆಯ ದಾಖಲೆ ಅಂತ ಮಾಡೋದಾದ್ರೆ ಆ ನಾಗರಿಕತೆಯ ದಾಖಲೆಯನ್ನು ಕೊಡೋರು ಯಾರು? ಅದನ್ನ ವೆರಿಫೈ ಮಾಡೋರು ಯಾರು? ಅದಕ್ಕೆ ಸಿಂಧುತ್ವ ಕೊಡೋರು ಯಾರು? ಈ ಎಲ್ಲ ಮೂಲಭೂತ ಕೆಲವು ಪ್ರಶ್ನೆಗಳಿದಾವೆ. ಇದನ್ನ ಅಡ್ರೆಸ್ ಮಾಡದೇ ಮಾಡಿಬಿಟ್ರೆ ದಿಸ್ ಇಸ್ ರಿಯಲಿ ಗೋಯಿಂಗ್ ನೋವೇರ್. ಕರೆಕ್ಟ್. ನೋಡೋಣ, ಕಾದ್ ನೋಡೋಣ. ಇವತ್ತಷ್ಟೇ ಆರಂಭ ಆಗಿದೆ ಅಧಿವೇಶನ. ಮುಂದೆ ಚರ್ಚೆಗೆ ಬರಬಹುದು ಕೆಲವು ಮಸೂದೆಗಳು ಅಂತ ಅನ್ಸುತ್ತೆ, ಚರ್ಚೆಗಳಾಗಬಹುದು. ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಂಡ್ರೆ ಇಗ್ನಾಳ್ ಅವರೇ, ಧನ್ಯವಾದಗಳು ತಮಗೆ. ನಮಸ್ಕಾರ.